ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಸೀಸನ್ 1 ಗ್ರ್ಯಾಂಡ್ ಫಿನಾಲೆಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ತ್ರಿಮಣಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಗ್ರ್ಯಾಂಡ್ ವೆಲ್ಕಮ್ ಟು ನಮ್ಮ ಗ್ರ್ಯಾಂಡ್ ಫಿನಾಲೆ. ಸಿದ್ದಪ್ಪಾಜಿಯ ಕುರಿತಾದಂತಹ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ಯೋ, ಲಿಂಗಯ್ಯ ನೀವೇ ಬನ್ಯೋ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ಯೋ, ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಬೀದಿಗೆ ಬಪ್ಪಣಪುರ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಬೀದಿಗೆ ಬಪ್ಪಣಪುರವಂತೆ. ಚಿಕ್ಕಲ್ಲೂರೇ ಗುರು ಮಠ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಚಿಕ್ಕಲ್ಲೂರೇ ಗುರು ಮಠವಂತೆ. ಕಪ್ಪಡಿ ಕೈಲಾಸವಲ್ಲ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಕಪ್ಪಡಿ ಕೈಲಾಸವಂತೆ. ನಿತ್ಯ ಪೂಜೆ ಬೊಪ್ಪಣಪುರ ಸಿದ್ದಯ್ಯ ಸ್ವಾಮಿ ಬನ್ಯೋ. ರಾಜಬಪ್ಪಣಪುರ ಕೆರಳ ಕೊಂಪನ ದೊಡ್ಡಿ ಕುರುವೆಗೌಡರ ಮನೆಯ 16 ಅಂಕಣದ ತೊಟ್ಟಿಯ ಹಟ್ಟಿಯ ಒಳಗೆ ಹರಿತು ಮಲಗಿರುವಂತ ಮಂಡ್ಯದ ಲಿಂಗಯ್ಯ. ಗುರುವೇ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ಯೋ, ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಹೇಳಪ್ಪ ನನ್ನ ಕಂದ,
ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ತಂಗಿಯ ಚಂದವ ನಾಳೆ ಅಣ್ಣನೇ ಕಾಣಬೇಕು. ಅವ್ವ ಮಗಳಿಗೊಬ್ನೇ ಗಂಡನಾಗಿರಬೇಕು, ಅಪ್ಪ ಮಗನಿಗೊಬ್ಳೆ ಹೆಂಡತಿಯಾಗಿರಬೇಕು. ಅಯ್ಯ ತಾನು ತಂದ ಸೊಸೆಯ ನಾಳೆ. ನೋಡಿ, ಜಗತ್ತಿಗೆ ಜಾನಪದ ಜಂಗಮರು ಅಂದ್ರೆ ಮಂಟೇಸ್ವಾಮಿ ಹಾಗೂ ಮಹದೇಶ್ವರ ಸ್ವಾಮಿ. ಮಂಟೇಸ್ವಾಮಿ ಅವರ ಕಾವ್ಯ ತನ್ನ ಶಿಷ್ಯರಾದ ಸಿದ್ದಪ್ಪಾಜಿಯವರನ್ನ ತನ್ನ ಕುಲದವರಿಂದ ಕರ್ಕೊಂಡ್ಬಂದು ಶಿಷ್ಯರನ್ನಾಗಿ ಪಡ್ಕೊಂಡಿರ್ತಾರೆ. ಮಂಟೇಸ್ವಾಮಿ ಅವರು ಹೇಳ್ತಾರೆ, ಸಿದ್ದಪ್ಪಾಜಿ ಕಲಿಯುಗ ಬರ್ತಿದ್ದೆ, ಕಾಲಿಗೆ ನಾನು ಹೆಚ್ಚಾಗ್ತಿದೆ, ಈ ಕಲಿಯುಗ ಕಣ್ಣಾರೆ ನೋಡಕ್ಕಾಗಲ್ಲ, ನನಗೆ ಮಟ್ಮನೆ ಆಗ್ಬೇಕಾಗಿದೆ ಅಂದಾಗ, ಗುರುದೇವ ಅದಕ್ಕೋಸ್ಕರ ನಾನೇನ್ ಮಾಡ್ಲಿ ಅಂದಾಗ, ಸಿದ್ದಪ್ಪಾಜಿ ನಿನ್ನ ಕುಲದವ್ರ ಹತ್ರ ಹೋಗಿ ಕಬ್ಬಿಣದ ಆಯುಧಾನಗಳಾಗಬೇಕಾಗಿದೆ ಅಂದಾಗ, ಗುರುದೇವ ನನ್ನ ಕುಲದವರಿಂದ ನನ್ನ ಪಡ್ಕೊಂಬಂದ್ಬಿಟ್ಟಿದ್ದೀರಾ, ಇವಾಗ ನಾನು ಕುಲದವ್ರ ಹತ್ರ ಹೇಗೆ ಹೋಗ್ಲಿ, ಬುದ್ಧಿ ಕಲಿಯುಗ ಅಂತ ಇದ್ದೀರಲ್ಲ ಯಾವ ರೀತಿ ಇರುತ್ತೆ ಅಂದಾಗ, ಸಿದ್ದಪ್ಪಾಜಿ ಕೇಳೋ ಅಂದಾಗ, ನೋಡಪ್ಪ ಅಣ್ಣನ ಚಂದವನ್ನು ತಂಗಿನೇ ನೋಡಬೇಕು, ತಂಗಿಯ ಚಂದವನ್ನು ಅಣ್ಣನೇ ಕಾಣಬೇಕು, ಅವ್ವ ಮಗಳಿಗೆ ಒಬ್ಬನೇ ಗಂಡನಾಗಿರಬೇಕು, ಅಪ್ಪ ಮಗನಿಗೆ ಒಬ್ಳೆ ಹೆಂಡತಿ ಆಗಿರಬೇಕು. ಸಿದ್ದಪ್ಪಾಜಿ ಮುಂದೆ ಬರ್ತಕ್ಕಂಥ ಕಲಿಯುಗದಲ್ಲಿ ತಾನು ತಂದ ಸೊಸೆಯ ನಾಳೆ ಯಾರ್ ಸ್ವಾಮಿ ಮಾವನೇ ಕಟ್ಟಾಳಬೇಕು. ಸಿದ್ದಯ್ಯ ಸ್ವಾಮಿ ಬಂದು ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ, ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬಂದ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ, ಗುರುಲಿಂಗಯ್ಯ ದಯ ಮಾಡೋ, ಗುರುಲಿಂಗಯ್ಯ ದಯ ಮಾಡೋ. ಮಂಟೇದ ಧನ್ಯವಾದಗಳು. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ, ಆಡಿದವರ ಮನವ ಬಲ್ಲೆ ನೀಡಿದವರ. ಹೆಸರು ಮೇಡಮ್ ಹಾಯ್, ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ಖುಷಿ ಇದೆಯಾ? ತುಂಬ ಖುಷಿ ಇದೆ. ಅನ್ಕೊಂಡಿದ್ರಾ ಗ್ರ್ಯಾಂಡ್ ಫಿನಾಲೆವರೆಗೂ ಬರ್ತೀನಿ ಅಂತ? ಇಲ್ಲ ಅನ್ಕೊಂಡಿರಲಿಲ್ಲ. Okay. ಈಗ ಇಲ್ಲಿವರೆಗೂ ಬಂದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅಷ್ಟೇನಾ? ಅಷ್ಟೇ. ಎಲ್ಲ ಒಂದ್ ವರ್ಡ್ ಆನ್ಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮೇಡಮ್ಗೆ ಮಾತಾಡಕ್ ಬಿಡಲ್ಲ ಅಂತ ಮೈಕಿಂಗ್ ಹಿಡಿತಿರಲ್ಲ, ಅದಕ್ಕೆ ಸ್ವಲ್ಪ ಓ ಹಂಗೆ. ಓ ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ಓಡ್ತಾ ಇರೋ ಕತೆ ಇದು. ಓಕೆ, ಅರ್ಚನಾ ಮ್ಯಾಮ್. ನಮಸ್ತೆ ಗೋವಿಂದ ರಾಜು. ನಮಸ್ತೆ ಮೇಡಮ್. ಇವತ್ತು ಹಾಡಿನ ಮಧ್ಯೆ ಫುಲ್ ಕತೆನ ಹೇಳ್ಬಿಟ್ರಲ್ಲ. ಅವಳ ಪಕ್ಕದಲ್ಲಿ ಇದ್ರೆ ಮೈಕ್ ಹಿಡ್ಕೊಂತಾಳೆ ಅಂದ್ಬಿಟ್ಟು ಹಾಡಿನ ಮಧ್ಯದೆಲ್ಲ ಫುಲ್ ಏನೇನ್ ಬೇಕೋ ಅಷ್ಟು ಮಾತಾಡಿ ಮುಗಿಸ್ಬಿಟ್ರು. ಇವತ್ತು ಇಲ್ಲಿ ಒಂದು ಗಾಯನದ ಕಾಂಪಿಟೇಷನ್ ನಡೀತಾ ಇದೆ ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ಏನೋ ಒಂದು ಉತ್ಸವ, ಏನೋ ಒಂದು ಮೆರವಣಿಗೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ ಥರ ಹಾಡ್ತಾ ಇದ್ದೀರಾ ಎಲ್ಲರೂ. ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆಪ್ಪ. ಅದ್ಭುತ ಗೋವಿಂದರಾಜು, ತುಂಬ ಚೆನ್ನಾಗಿ ಹಾಡಿದ್ರಿ. ಇದೂ ಅಷ್ಟೆ, ನನಗೆ ತುಂಬ ಇಷ್ಟವಾದ ಹಾಡಿದು, ಬಹಳ ಬಹಳ ಇಷ್ಟಪಟ್ಟು ಕೇಳುವಂಥ ಹಾಡಿದು. ಏನು ಎನರ್ಜಿಯಲ್ಲಿ ಹಾಡಿದ್ರಿ. ಅರ್ಧ ಹಾಡು ಆಗೋವರೆಗೂ ಸಸ್ಟೈನ್ ಮಾಡುವ ಜಾಗದಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಿತ್ತು. ಅರ್ಧ ಎರಡನೇ ಚರಣಕ್ಕೆ ಬಂದ್ರಲ್ಲ ನೀವು, ಅಲ್ಲಿಂದ ಸೂಪರ್ ಸಿಂಗಿಂಗ್. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬಂದ್ಯೋ
ನಿಕೇತ ಗುರುಲಿಂಗಯ್ಯ ದಯ ಮಾಡೋ. ಈ ಸ್ಟ್ಯಾಂಡರ್ಡನ್ನೇ ಈ ವೇದಿಕೆ ಬಯಸೋದು, ನಾವು ಬಯಸೋದು. ಆ ಸ್ಟ್ಯಾಂಡರ್ಡನ್ನು ನೀವು ಮತ್ತು ಎಲ್ಲರೂ ಕೊಡ್ತಾ ಇದ್ದೀರಿ. ಈಗ ನಾವು ಏನಪ್ಪ ಮಾಡೋದು ಅಂತ ತುಂಬ ನಮಗೆ ಸಂದಿಗ್ಧದ ಪರಿಸ್ಥಿತಿ. ಹೌದೌದು ಹೌದು. ಬಟ್ ಬಹಳ ಹೆಮ್ಮೆ ಆಗುತ್ತೆ. ನೀವೆಲ್ಲ ನಡೆದು ಬಂದ ಹಾದಿಯನ್ನು ಒಂದ್ಸಲಿ ಮೆಲುಕು ಹಾಕಿದ್ರೆ ಏನು ಇಂಪ್ರೂವ್ಮೆಂಟ್ ಆಗಿದೆ, ಏನು ಬೆಳೆದಿದ್ದೀರಾ ನೀವು ಈ ಸಂಚಿಕೆಗಳಲ್ಲಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಗೋವಿಂದರಾಜು. ಹೀಗೇ ಹಾಡ್ತಾ ಇರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗೋವಿಂದರಾಜು, ಸರ್ ಪ್ರಾರಂಭದಲ್ಲಿ ಆಲಪ್ ತಗೊಂಡಾಗ ನಾನು ಟೋನಿ ಚಿತ್ರದ ರಘು ದೀಕ್ಷಿತ್ ಹಾಡಿರೋ ಟೋನನ್ನು ಅದರಲ್ಲೇನೋ ವೆಸ್ಟರ್ನ್ ಹಾಡ್ತಾರೇನೋ ಅಂತ ಅಂದ್ಕೊಂಬಿಟ್ಟೆ. ಒಂದು ಸಾಲನ್ನು ಮಾತ್ರ ತಗೊಂಡು ಆಮೇಲೆ ನೀವು ಮತ್ತೆ ಜನಪದಕ್ಕೆ ಬಂದ್ರಿ. ಜನಪದಕ್ಕೆ ಬಂದರೆ ನಾನೇನು ಯೋಚನೆ ಮಾಡ್ತಾ ಇದ್ದೆ, ಕೆಂಪಾಚಾರಿ ಕಥೆನೇನೋ ಹೇಳಿ ಮುಗಿಸ್ತೀರೇನೋ ಅಂತ ಅಂದ್ಕೊಂಡೆ. ಅಲ್ಲಿಗೆ ಬಿಡಲಿಲ್ಲ, ಮತ್ತೆ ಮುಂದಕ್ಕೆ ಹೋದ್ರಿ, ಕಾಲಜ್ಞಾನನ ಹೇಳಕ್ಕೆ ಬಂದ್ರಿ ಅಲ್ವಾ. ಒಟ್ಟು ಆ ಕಥೆಯಲ್ಲಿ ಬರೋವಂಥದ್ದನ್ನೇ ತೊಗೊಂಡು ಹಾಡಿದ್ರಿ, ತಪ್ಪೇನಿಲ್ಲ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ನೀವು ಅದನ್ನು ಅಳವಡಿಸ್ಕೊಂಡು ಇವತ್ತು ಪ್ರದರ್ಶನ ಮಾಡಿದ್ರಿ. ಕಿಲಾಡಿತನ ಅದು ಅಲ್ವಾ. ಈ ಹಾಡು ಫಸ್ಟು ಟೋನಿ ಚಿತ್ರಕ್ಕೆ ಹಾಡಿದರು, ಆಮೇಲೆ ಮತ್ತೆ ಬೆಲ್ ಬಾಟಮ್ ಸಿನಿಮಾ ಬಂದಾಗ 2 ಪಿಕ್ಚರ್ಗೆ ಒಬ್ಬರೇ ಡೈರೆಕ್ಟ್ರು, ನಮ್ಮ ಜಯತೀರ್ಥ ಅವರು. ಮತ್ತು ಈ ಬೆಲ್ ಬಾಟಮ್ ಸಿನಿಮಾ ಬಂದಾಗ ಹಾಡಿ ಅಂತ ನನ್ನ ಕರೆದ್ರು. ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಹಾಡನ್ನು ಹಾಡಬೇಕು ಸಿದ್ದಪ್ಪಾಜಿ. ನಾನು ಹೇಳಿದೆ, ಸರ್ ಈಗ ಆಲ್ರೆಡಿ ಅದು ರೆಕಾರ್ಡ್ ಆಗಿದೆಯಲ್ಲ, ಮತ್ತೆ ಯಾಕೆ ಹಾಡಬೇಕು ಅಂತ. ಇಲ್ಲ ಅದು ಆ ಸಿನಿಮಾಕ್ಕೆ ಅದು ಬೇಕಾಗಿದೆ, ಅದು ಕೇಳ್ತಾ ಇದೆ, ಸಾಂಗ್ ಕೇಳ್ತಾ ಇದೆ ಅಂಥೇಳಿ. ಮತ್ತು ಇರಲಿ ಬಿಡಿ, ಒಂದು ಹಾಡಲ್ವಾ, ನನಗೂ ಒಂದು ಅವಕಾಶ ಇದೆಯಲ್ವ ಅಂತ ಹಾಡು ಬಂದೆ. ಹಾಡಾದ್ಮೇಲೆ ಅದು ಗೊತ್ತಲ್ಲ ನಿಮಗೆ, ಅದು ಎಲ್ಲಿವರೆಗೂ ಮುಟ್ತು, ಅದು ಎಲ್ಲೆಲ್ಲೋ ಕರ್ಕೊಂಡೋಗಿ ಬಿಡ್ತು ಅಲ್ವಾ. ಬಟ್ ನಿಮ್ಮ ಈ ಇವತ್ತಿನ ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು. ಅದು ತುಂಬ ಚೆನ್ನಾಗಿತ್ತು. ನಾವು ಕೂಗುವ ಕೂಗು ಬ್ಲೆಂಡ್ ಮಾಡೋದಿದೆಯಲ್ಲ, ವೆಸ್ಟ್ರನ್ನಿಂದ ಮತ್ತೆ ಇದಕ್ಕೆ ಬಂದ್ರಿ ನೀವು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಮಗಲ್ ಸರ್. ನೀವು ತುಂಬ ಭಾವುಕ ಜೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟೇ ಮೊದಲಿಂದಲೂ ನೀವು ಎಲ್ಲ ಸಂಚಿಕೆಗಳಲ್ಲೂ ವಿಶೇಷವಾದ ಹಾಡುಗಳನ್ನೇ ತರ್ತೀರಿ. ಹಾಗೇ ಅಷ್ಟೇ ನಗಿಸ್ತೀರಿ ನೀವು. ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಸಹ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಬಟ್ ಹಾಡಕ್ಕೆ ಮೈಕ್ ತೊಗೊಂಡ್ರೆ ಮಾತ್ರ ನಿಮ್ಮಲ್ಲಿ ಎಲ್ಲವೂ ಫೀಲಿಂಗ್ ಸಾಂಗ್ಸ್ಗೂ ಸರಿ, ಪ್ಯಾಥೋ ಸಾಂಗ್ಸ್ಗೂ ಸರಿ, ಈ ಥರ ಭಕ್ತಿಗೀತೆಗಳನ್ನ ಹಾಡಲಿಕ್ಕೂ ಸರಿ, ಪ್ರೇಮ ಗೀತೆಗಳನ್ನೂ ಹಾಡಲಿಕ್ಕೂ ಸರಿ, ವೈವಿಧ್ಯಮಯ ಗಾಯನ ನೀವು ಕೊಡ್ತಾಯಿದ್ರಿ ಮೊದಲಿಂದಲೂ ಅಲ್ವೇ. ಇದನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹಾಡಿದಿರಿ. ನನ್ನ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ದೊಡ್ಡಪ್ಪ, ನಮ್ಮಣ್ಣ, ನನ್ನ ಶ್ರೀಮತಿ, ನನ್ನ ಮಗಳು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ಪಪ್ಪನ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಮಗಳು ಹಾಗೆ ನಿಮ್ಮ ಇಡೀ ಫ್ಯಾಮಿಲಿ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ವೆಲ್ಕಮ್. ಅವಳು ಹುಟ್ಟಿದ ಮೇಲೆ ನನ್ನ ಅದೃಷ್ಟನೇ ಚೇಂಜ್, ಅದೃಷ್ಟ ಲಕ್ಷ್ಮಿ ಅದು. ಸೋ ಸ್ವೀಟ್. ಮಹಾಲಕ್ಷ್ಮಿ ಹಾಂ ಮನೆಗೆ ಅಲ್ವಾ. ಹೌದು. ಇರಲಿ ಬಿಡಿ, ದೇವರು ಒಳ್ಳೇದು ಮಾಡಲಿ, ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗಲಿ. ಆಮೇಲೆ ಮೊದಲಿಂದಲೂ ನೀವು ಭಾಳಷ್ಟು ನಾಟಕಗಳಿಗೆ ಒಳ್ಳೆ ಕಂಠವನ್ನು ಕೊಟ್ಟಿದ್ದೀರಿ, ಹಾಡಿದಿರಿ, ಪಾತ್ರ ಮಾಡಿದಿರಿ ಅಲ್ವಾ. ಎಲ್ಲವೂ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಆಯುರ ಆರೋಗ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ತೇನೆ. ಒಳ್ಳೇದಾಗಲಿ ಗೋವಿಂದರಾಜು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೆಸ್ತೂರು. ಹ್ಞೂ ಅಕ್ಕ, ಆಯ್ತು. ಗುಡ್ ಲಕ್ಸ್. ಆಗ್ಲಿಂದ ನನಗೆ ಕೇಳಬೇಕು ಅನ್ಕೊಂಡೆ ನಾನು. ಏನು ಸೀರಿಯಲ್ ಸೆಟ್ ಹಾಕೊಂಡ್ಬಿಟ್ಟೈತೆ ಅಕ್ಕ ಬಟ್ಟೆ. ನಾನು ಅಲ್ಲಿ ಕೂತ್ಕೊಂಡೆ ನೋಡ್ತಾ ಇದ್ದೆ, ಇದೇನು ಬರೀ ವೈಟೇ ಹಾಕೊಂಡ್ಬಿಟ್ಟೈತಲ್ಲ, ಬರೀ ವೈಟ್ಗೆ ಮಿಂಚ್ತಾ ಇದೆ. ಈ ಗ್ರ್ಯಾಂಡ್ ಫಿನಾಲೆ ನಾನು ಮಿಂಚ್ಬೇಕಲ್ವಾ, ಅದಕ್ಕೆ ಸೀರಿಯಲ್ ಸೆಟ್ ಹಾಕೊಂಡ್ಬಿಟ್ಟು. ನಿಂಗೂ ಆಮೇಲೆ ಸ್ವಲ್ಪ ಕೊಡ್ತೀನಿ. ಅಲ್ಲ ಗೋವಿಂದರಾಜು, ಗ್ರ್ಯಾಂಡ್ ಫಿನಾಲೆಗೆ ಒಂದಿಷ್ಟು ಎಕ್ಸ್ಟ್ರಾ ಲೈಟ್ಸ್ ಇರ್ಲಿ ಅಂತ. ಹೌದು, ನೋಡು ಎಷ್ಟು ಫಳ ಫಳ ಅಂತ ಈ ಲೈಟ್ ರಿಫ್ಲೆಕ್ಷನ್ ಎಲ್ಲ ಹೊಡಿತಾ ಇದೆ ನಿನ್ನ ಮುಖದ ಮೇಲೆ. ಓಕೆ, ಥ್ಯಾಂಕ್ ಯು. ಟೇಕ್ ಕೇರ್. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ, ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ.
ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಿದ್ಲವ್ವ ಚೆಲುವೆಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲುವೆಯವ್ವ. ಅಂತಿಂತ ಹುಡುಗಿ ಎಲ್ಲ ಅಂತಿಂತ ಹುಡುಗಿ ಎಲ್ಲ ಎಲ್ಲೂ ಅಂತ ಹುಡುಗಿ ಇಲ್ಲ ಮತ್ತೆಲ್ಲಿ ನಾನು ಕಾಣೆ ನನ್ನವ್ವ ಮತ್ತೆಲ್ಲಿ ನಾನು ಕಾಣೆ ನನ್ನವ್ವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಳವ್ವ ಚೆಲುವೆಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲುವೆಯವ್ವ. ಹಸಿರು ಲಂಗ ಹಾಕಿಕೊಂಡು ಕೆಂಪು ರೌಕೆ ತೊಟ್ಟುಕೊಂಡು ಮೇಲೊಂದು ದಾವಣಿಯ ಹಾಕಿಕೊಂಡು ಹಸಿರು ಲಂಗ ಹಾಕಿಕೊಂಡು ಕೆಂಪು ರೌಕೆ ತೊಟ್ಟುಕೊಂಡು ಮೇಲೊಂದು ದಾವಣಿಯ ಹಾಕಿಕೊಂಡು ತಳಕು ಬಳಕುತ್ತಾ ನಡಿತಾಳವ ತುಂಬು ಅರಿಯದ ವಯ್ಯಾರವ ತಳಕು ಬಳಕುತ್ತಾ ನಡಿತಾಳವ ಆ ತುಂಬು ಅರಿಯದ ವಯ್ಯಾರವ ಅಂತ ನಡಿಗೆಯಲ್ಲೂ ಅಂತ ನಡಿಗೆಯಲ್ಲೂ ಅಂತ ನಡಿಗೆಯಲ್ಲೂ ಎಂತ ಚಂದ ಕಾಣ್ತಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲ್ವಿಯವ್ವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಳವ್ವ ಚೆಲುವೆಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲುವೆಯವ್ವ. ಗೆಜ್ಜೆ ಕಟ್ಟಿಕೊಂಡು ಕೈಗೆ ಬಳಿಯ ತೊಟ್ಟುಕೊಂಡು ಮೇಲೊಂದು ಪದವ ಹಾಡಿಕೊಂಡು ಕಾಲಿ ಗೆಜ್ಜೆ ಕಟ್ಟಿಕೊಂಡು ಕೈಗೆ ಬಳಿಯ ತೊಟ್ಟುಕೊಂಡು ಮೇಲೊಂದು ಪದವ ಹಾಡಿಕೊಂಡು ಸರಿಗರಿಗಗ ಎಂದು ಹಾಡ್ತಾಳವ ಓ ತದಿಮಿತ ಕಿಟ ಎಂದು ಕುಣಿತಾಳವ ಸರಿಗರಿಗಗ ಎಂದು ಹಾಡ್ತಾಳವ ಆ ತದಿಮಿತ ಕಿಟ ಎಂದು ಕುಣಿತಾಳವ ಅಂತ ಕುಣಿತದಲ್ಲೂ ಅಂತ ಕುಣಿತದಲ್ಲೂ ಎಂತ ಚಂದ ಕಾಣ್ತಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲ್ವಿಯವ್ವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಳವ್ವ ಚೆಲ್ವಿಯವ್ವ. ಅವಳನ್ನ ಮುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ಮಂದಿ ಅವಳನ್ನ ಮುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿಯ ಬಿಡಿರೆಂದು ಕೇಳಿದಾಗ ಮಂದಿ ಅವಳನ್ನ ಮುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿಯ ಬಿಡಿರೆಂದು ಕೇಳಿದಾಗ ಯಾರೋ ಕಿಲಾಡಿ ಮಾತಾಡಿದ್ನಂತ ಎಂತ ಸಿಟ್ಟನ್ನ ತೋರಿಸ್ತಾಳವ ಯಾರೋ ಕಿಲಾಡಿ ಮಾತಾಡಿದ್ನಂತ ಎಂತ ಸಿಟ್ಟನ್ನ ತೋರಿಸ್ತಾಳವ ಅಂತ ಸಿಟ್ಟಿನಲ್ಲೂ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಅಂತಿಂತ ಹುಡುಗಿ ಎಲ್ಲ ಎಲ್ಲೂ ಅಂತ ಹುಡುಗಿ ಇಲ್ಲ ಮತ್ತೆಲ್ಲಿ ನಾನು ಕಾಣೆ ನನ್ನವ ಮತ್ತೆಲ್ಲಿ ನಾನು ಕಾಣೆ ನನ್ನವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಆಹ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ.
4 ತಂತಿ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಆವು ಈವಿನ ನಾವು ನೀವಿಗೆ ಅನು ತಾನಾದ ತನನನ ಆವು ಈವಿನ ನಾವು ನೀವಿಗೆ ಅನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೇನೆಯೇನು ಜಾಣೆನಾ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೇನೆಯೇನು ಜಾಣೆನಾ ಚಾರುತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಇತಿಗೆ ಮಿತಿ ಇತಿ ನನ್ನ ಬೆನ್ನಿನಾನಿಗೆ ಜನನ ಜಾಣಿಗೆ ಮನನವೇನೋ ಸಹಿತ ಸ್ತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೇನೆಯೇನು ಜಾಣೆನಾ ಚಿತ್ತಿ ಮಳ್ಳಿ ತತ್ತಿ ಹಾಕತಿತ್ತು ಸ್ವಾತಿ ಮೂತಿನೊಳಗ ಚಿತ್ತಿ ಮಳ್ಳಿ ತತ್ತಿ ಹಾಕತಿತ್ತು ಸ್ವಾತಿ ಮೂತಿನೊಳಗ ಸತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗ ನಾವರ ಕಂದ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕಿ ನಾಕೆ ತಂತಿ
ಹಾವು ಈವಿನ ನಾವು ನೀವಿಗೆ ಅನುಪಾನಾಗತ. ಹಾಯ್ ವೈಷ್ಣವಿ, ನೀನ್ ಮಾಡು. ನಾನು ಗುಮ್ಮಗುಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ಖುಷಿನಾ? ಖುಷಿ. ಫಸ್ಟ್ಲಿ ನಮ್ಮ ವೈಷ್ಣವಿಗೆ ಬರಲಿ ಜೋರ್ ಚಪ್ಪಾಳೆ. ಅಷ್ಟು ಜನ ಹುಡುಗಿರಲ್ಲಿ ಫೈನಲ್ಸಿಗೆ ಬಂದಿರೋ ಒಂದೇ ಹುಡುಗಿ ಅಂದರೆ ನಮ್ಮ ಗೂಳಿ. ಎಲ್ಲರನ್ನು ಗೂಳಿ ಥರ ಹಿಂಗೆ ನುಗ್ಗಿ ಓಡಿಸಿ ಫೈನಲಿಗೆ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಅಕ್ಕ. ಹೌದಾ? ಹೌದು. ವೆರಿ ಪ್ರೌಡ್ ಆಫ್ ಯು. ಅರ್ಚನಾ ಮ್ಯಾಮ್? ವಿ ಆರ್ ಆಲ್ಸೋ ವೆರಿ ಪ್ರೌಡ್ ಆಫ್ ಯು ವೈಷ್ಣವಿ. ನಾನು ನೀನಿನ ಏನಿ ನನಗೆ ಬೇನೆ. ಎಂಥ ಒಂದು ಅದ್ಭುತವಾದ ಬೇಂದ್ರೆ ಅಜ್ಜನ ಇದು ಎವರ್ಗ್ರೀನ್ ಹಾಡು. ಎವರ್ಗ್ರೀನ್ ಅಂದರೆ ಒಂಥರ ಈ ಹಾಡಿಗೆ ಈ ಹಾಡೇ ಸಾಟಿ ಅಲ್ವಾ? ಇದನ್ನು ಯಾವ ಗಾಯಕರು ತಗೊಂಡ್ರೂ ಅವ್ರ ಬಹುಶಃ ಅವ್ರ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಮಾಣದ ಭಯ, ಅಳುಕು, ಇದರ ಸಾಹಿತ್ಯಗಳು, ಇದ್ರ ಸಾಹಿತ್ಯ ಇದುವರೆಗೂ ಕಂಪ್ಲೀಟಾಗಿ ನನಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಬಹುಶಃ ಅದನ್ನು ಬೇಂದ್ರೆ ಅಜ್ಜನೇ ಬಿಡಿಸಿ ಹೇಳಬೇಕೇನೋ, ಅವ್ರು ಅಲ್ಲಿಂದ ಬಂದು ಹೇಳಬೇಕು. ಏನು ಬರೆದಿದ್ದಾರೆ. ನೀನು ಒಂದೆರಡು ಮೂರು ಕಡೆ ಸಾಹಿತ್ಯ ಬೇರೆ ಹಾಡ್ದು, ಬೇರೆ ಹೇಳ್ದು. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ, ಅದು ತಂತಿ ಅಲ್ಲ. ಸೊಲ್ಲಿಸಿದರು ನಿಲ್ಲಿಸಿದರು ತಂತಿ ತಂತಿ ದಂತಿ. ಆಮೇಲೆ ಫಸ್ಟ್ ಚರಣ ಹಾಡ್ದಿಯಲ್ಲ, ಏನು ಹೇಳು? ಚಿತ್ತಿ ಮಳಿ ತತ್ತಿ ಹಾಕತ್ತಿತ್ತು ಸ್ವಾತಿ ಮುತ್ತಿ ಇನ್ನೊಳಗ ಸತಿಯು ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ. ಅಪ್ಪನ ಈ ಥರ ಸಣ್ಣ ಪುಟ್ಟದ್ದು ಆಯಿತಾ. ಬಟ್ ನೀನು ಹಾಡಿದ್ದು ವೆರಿ ಬಿಗಿನಿಂಗ್ ಮಾತ್ರ ಸ್ಲೈಟ್ಲಿ ಶಾರ್ಪ್ ಇತ್ತು. ಬಟ್ ಆಮೇಲೆಲ್ಲ 4 ತಂತಿ ಅಂತ ನೀನು ಸಸ್ಟೈನ್ ಮಾಡ್ತೀಯಲ್ಲ, ಅದ್ಭುತ. 4 ನಾಕೆ ತಂತಿ 4 ತಂತಿ. ಥ್ಯಾಂಕ್ ಯು ಮ್ಯಾಮ್. ಈ ಹಾಡನ್ನು ಹಾಡೋದು ಸುಲಭ ಅಲ್ಲಮ್ಮ, ನಿಜವಾಗ್ಲೂ ಸುಲಭ ಅಲ್ಲ. ಇದಕ್ಕೆ ಒಂದು ಪಕಡಿರಬೇಕು, ಧ್ವನಿಯಲ್ಲಿ, ಉಸಿರಾಟದಲ್ಲಿ, ಎಲ್ಲದ್ರ ಮೇಲೂ ಒಂದು ಗ್ರಿಪ್ ಇರಬೇಕು. ನೀನು ಆ ಒಂದು ಪರಿಪೂರ್ಣತೆಯನ್ನು ತೋರಿಸಿದೆಯಾ ಈ ಹಾಡಿನ ಮೂಲಕ. ಥ್ಯಾಂಕ್ ಯು ಮ್ಯಾಮ್. 2ನೇ ಸುತ್ತಿಗೆ ಶುಭವಾಗಲಿ. ಈ ಥರ ಸಣ್ಣ ಪುಟ್ಟ ಫೈನ್ ಟ್ಯೂನಿಂಗು, ಸಣ್ಣ ಪುಟ್ಟ ಕರೆಕ್ಷನ್ಗಳನ್ನೆಲ್ಲ ಹುಷಾರಾಗಿ ಕೇಳಿ ತಿದ್ದುಕೋ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್? ಮೈಸೂರು ಅನಂತ ಸ್ವಾಮಿಯವರು ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಹಾಡಿದು ಇದು. ಒಟ್ಟಿನಲ್ಲಿ ಇದಕ್ಕೆ ಕೈ ಹಾಕ್ಬೇಕಾದ್ರೆ 100 ವೋಲ್ಟ್ಸು ಎಲೆಕ್ಟ್ರಿಸಿಟಿ ಕೈ ಹಾಕ್ದಂಗೆ ಯಾರೇ ಈ ಹಾಡನ್ನ ಆಯ್ಕೆ ಮಾಡಿಕೊಂಡ್ರು. ಮೇಡಮ್ ಹೇಳಿದಾಗ ಭಾಳ ಧೈರ್ಯ ಬೇಕಿದು. ನಮಗೂ ಈ ಸಾಹಿತ್ಯ ನಮಗೂ ಅರ್ಥ ಆಗಲಿಲ್ಲ ಸರಿಯಾಗಿ, ಆದರೆ ಏನು ಪದಗಳ ಟ್ವಿಸ್ಟು, ಅಯ್ಯೋ ದೇವರೇ, ಭಾಳ ಕಷ್ಟಕರವಾದ ಹಾಡು. ತುಂಬ ಚೆನ್ನಾಗಿ ನಿಭಾಯಿಸಿದೆಯಮ್ಮ. ಸಣ್ಣ ಸಣ್ಣ ಮಿಸ್ಟೇಕ್ ಏನೋ ಇದ್ದು ಮೇಡಮ್ ಹೇಳಿದಾರೆ ಬಿಟ್ಟರೆ ಇನ್ನೇನು ಮೊದಲಿಂದಲೂ ನೀವು ಆ ಒಂದು ಏನು ಒಂದು ಗ್ರಾಫ್ ಲೈನ್ ನೀವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲಿನೂ ತುಂಬ ಚೆನ್ನಾಗಿ ಆಡಿದ್ದೀರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್? ಅಂತಿಮ ಸುತ್ತು, ಫೈನಲ್ ಅಲ್ವಾ? ಈ ಫೈನಲ್ನಲ್ಲಿ ಎಲ್ಲರೂ ಆಯ್ಕೆ ಮಾಡ್ಕೊಂಡಂಥ ಹಾಡಿನ ಸಾಹಿತ್ಯ ಭಾಳ, ಎಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದ ಸಾಹಿತ್ಯ ತುಂಬ ಕಷ್ಟಕರವಾಗಿತ್ತು. ಅದಕ್ಕೆ ಈ ಸುತ್ತಿಗೆ ಒಂಚೂರು ಸಾಹಿತ್ಯ ಬಗ್ಗೆ ತಲೆ ಸುತ್ತು ಅಂತ ಹೇಳ್ಬೋದು. ಅಷ್ಟು ಅದು ಕೇಳ್ತಾ ಇದ್ರೆ ಹಾಗೆ ತಲೆ ತಿರುಗಿ ಬೀಳೋ ಥರ ಇರುತ್ತೆ ಇವರು ಉಪಯೋಗಿಸಿದ ಪದಗಳು ಅದೆಲ್ಲ. ಇನ್ನು ಬೇಂದ್ರೆ ಅಜ್ಜನ ಪದಗಳ ಬಗ್ಗೆ ಮಾತಾಡ್ಲಿಕ್ಕಾಗತ್ತಾ? ಬೇಂದ್ರೆ ಅಜ್ಜನ ಯಾರೋ ಕೇಳ್ತಿದ್ರಂತೆ, ಎಷ್ಟು ಚಂದ ಬರೀತೀರಿ ನೀವು ಕನ್ನಡದಲ್ಲಿ ಅಂತ. ಬೇಂದ್ರೆ ಅಜ್ಜ ಹೇಳಿದ್ರಂತೆ, ಲೋ ತಮ್ಮ ಏನಂತ ಹೇಳಿದ್ರು ಕೇಳಿದ್ಯಾ? ಕೇಳಿಲ್ವಾ? ಪದ್ಯ ಬರೋಕ್ಕೆ ಕನ್ನಡನೇ ಛಲ ಆಯ್ತು ಕಣೋ ಅಂತ. ಎಷ್ಟು ಚಂದ ಬರಿತೀರಿ ಪದ್ಯ ಕನ್ನಡದಲ್ಲಿ ನೀವು ಅಂದರೆ ಅವ್ರು ಹೇಳಿದ್ದು, ಪದ್ಯ ಬರೋಕ್ಕೆ ಕನ್ನಡನೇ ಚಲೋ ಆಯಿತು ತಮ್ಮ ಅಂತ ಹೇಳ್ತಾರೆ.
ಅಲ್ವಾ? ಅದ್ಭುತವಾದ್ದು. ಅಲ್ಲಿ ಒಂದು ಕಡೆ ಸತಿಯೋ ಅಂತ ಹೇಳ್ತೀಯಲ್ಲ, ಅಲ್ಲಿ ಅದು ಸ್ಪ್ಲಿಟ್ ಮಾಡಿದ್ರೆ ಸತಿ ಅನ್ನೋ ಥರ ಕೇಳಿಸೋ ಥರ ಆಗ್ಬಿಡುತ್ತೆ. ಸತ್ಯೋ ಮಗನ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಸತ್ಯೋ, ಸತ್ಯ ಅಂದರೆ ಸಾಯೋದಲ್ವಾ? ಅದನ್ನು ಸ್ಪ್ಲಿಟ್ ಮಾಡಿ ಸತಿಯೋ ಅಂದರೆ ಬೇರೆ ಥರ. ಸತಿ ಅಂದರೆ ಹೆಂಡತಿ, ಆ ಥರದ್ದೇನೋ ಪದಗಳು. ಈ ಹಾಡುಗಳನ್ನೆಲ್ಲ ಹಾಡಬೇಕಾದ್ರೆ ಭಾಳ ಮೈಯೆಲ್ಲ ಕಣ್ಣಾಗಿರಬೇಕು. ಅದೇ 100 ವೋಲ್ಟ್ಸು. ಈ ಕೃತಿಗೆ ಏನು ಪ್ರಶಸ್ತಿ ಬಂತ ಹೇಳಿ ನೋಡೋಣ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಗೊತ್ತಿತ್ತಾ? ಹೇಳ್ಬಿಟ್ರು ಬಿಡು, ಇನ್ನೇನು ಅಲ್ವಾ? ಇನ್ನೊಬ್ರು ಜ್ಞಾನಪೀಠ ಪ್ರಶಸ್ತಿ ಬಂದವ್ರ ಹೆಸರು ಹೇಳ್ಬಿಡು. ಚಂದ್ರಶೇಖರ್ ಕಂಬಾರ್ ಅವರು. ಅದು ಹಾಡುಗಳೆಲ್ಲ ಹಾಡ್ದಿಯಲ್ಲ, ಅದಕ್ಕೆ ನೆನಪಿದೆ ಅಲ್ವಾ? ಒಳ್ಳೇದಾಗ್ಲಮ್ಮ, ಚೆನ್ನಾಗಿ ಹಾಡ್ದಿ. ಹಾಂ, ಒಳ್ಳೇದಾಗಲಿ. ಓಕೆ ವೈಷ್ಣವಿ, ಗೂಳಿ, ಗುಡ್ ಲಕ್ಸ್ ಮತ್ತೊಂದು ಸುತ್ತಿಗೆ. ಥ್ಯಾಂಕ್ ಯು. ಸತ್ಯಾವತಾರ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್. ಆನ್ ಸ್ಟೇಜ್ ಪ್ಲೀಸ್. ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ತನಕ್ಕೆ ಮಾರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ, ಮಣ್ತನಕ್ಕೆ ಮಾರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ, ಮುನ್ನಡೆಗೆ ಕನ್ನಾದ ಗುರುವೆ ಬಾರ. ಮೂಡಿ ಬಂತೆನ್ನ ನರರೂಪ ಚೇತನದಿಯೇ, ಮೂಡಿ ಬಂತೆನ್ನ ನರರೂಪ ಚೇತನದಿ, ನಾರಾಯಣತ್ವಕ್ಕೆ ದಾರಿ ತೋರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ.
ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ. ದೇಶ ದೇಶದಿ ವೇಷ ವೇಷಾಂತರವನ ವಿಶ್ವಸಾರಥಿಯಾಗಿ ಲೀಲಾರಥವ ನೆನೆತು ಶೋಧಿಸಿರುವೆಯೋ ಅಂತೆ ಸೃಷ್ಟಿ ಲೋಲ. ಶೋಧಿಸಿರುವೆಯೋ ಅಂತೆ ಸೃಷ್ಟಿ ಲೋಲ. ಅವತರಿಸುವ 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 ಇಲ್ಲಿ ಇಂದನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ಥ್ಯಾಂಕ್ ಯು ಗಿರೀಶ್. ಹೇಳಿ ಅಕ್ಕ. ಗ್ರ್ಯಾಂಡ್ ಫಿನಾಲೆನಲ್ಲಿ ನಿನ್ನ ನೋಡೋ ಥರ ಆಯಿತು ಫೈನಲಿ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಅಕ್ಕ. ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೇಳೋ ಎಕ್ಸೈಟ್ಮೆಂಟು. ಏನು ಹೇಳಬೇಕು ಗೊತ್ತಿಲ್ಲ ಅಕ್ಕ. ಅಂದರೆ ಇಲ್ಲಿರೋ ಅಷ್ಟು ಜನದಲ್ಲಿ ನಾನೇ ಚಿಕ್ಕವನಿದ್ದಿದ್ದು, ಎಲ್ಲ ದೊಡ್ಡ ದೊಡ್ಡ ಜನಪದ ಕಲಾವಿದರೆಲ್ಲ ಇದ್ದರು. ಅವರು ಮಾರ್ಗದರ್ಶನ ಹಾಕೊಟ್ಟು ನೀನು ಮುಂದೆ ಹೋಗುವಂತ ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಓ ಹಾಗೆ. ಅರ್ಚನಾ ಮ್ಯಾಮ್. ಗಿರೀಶ, ನೀನು ಪಾಲಿಟಿಷಿಯನ್ ಆಗ್ಬೋದು ಕಣೋ. ಏನು ಡೈಲಾಗ್ ಹೊಡೆದೆ, ಬಟ್ ತುಂಬ ಒಳ್ಳೆ ಮಾತನ್ನು ಹೇಳಿದೆ. ಸುಮ್ಮನೆ ತಮಾಷೆ ಕಾಲು ಎಳೆಯೋದಕ್ಕೆ ಹೇಳಿದೆ. ಎಂಥ ಹಾಡನ್ನು ಆರಿಸ್ಕೊಂಡೆಪ್ಪ. ಸತ್ಯಾವತಾರ, ಆ ಸಾಹಿತ್ಯ, ಆ ಸಂಗೀತ, ಅಶ್ವಥ್ ಅವರ ಗಾಯನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನನಗೆ. ಬಹುತೇಕ ಎಲ್ಲ ಕಾರ್ಯಕ್ರಮಗಳ ಕೊನೆಯಲ್ಲಿ ಹಾಡೋರು ಈ ಹಾಡನ್ನು. ಅದು ಹಾಡಿಬಿಟ್ರೆ ಒಂಥರ ಎಲ್ಲರ ಮೈಯಲ್ಲೂ ವಿದ್ಯುತ್ ಸಂಚಾರ ಆಗಿಬಿಡೋದು. ಅವತರಿಸುಬಾ ಅವತರಿಸುಬಾ ಅಂತ ಅದು ಅಶ್ವಥ್ ಅವರ ಧ್ವನಿಯಲ್ಲಿ ಬಂದರೆ ಹೆಂಗಿರ್ತಾಯಿತ್ತು ಅಂದರೆ ಎಲೆಕ್ಟ್ರಿಫೈಯಿಂಗ್. ಅದ್ಭುತವಾದ ಹಾಡು. ಅದೆಲ್ಲ ನೆನಪುಗಳು ನನಗೆ ಕಣ್ಮುಂದೆ ಬಂತು. ನೀನು ಬಹಳ ವಿಶೇಷವಾಗಿ ಹಲವಾರು ಕಡೆ ಅವರ ಶೈಲಿಯನ್ನು ತುಂಬ ಮಜವಾಗಿ ಅನುಕರಿಸಿದೆ. ಫಸ್ಟ್ ಚರಣದಲ್ಲಿ ಅನುಕರಿಸಲು ನೀನು ಮಾಡಿದ ಪ್ರಯತ್ನದಲ್ಲಿ ಕೆಲವು ಪದಗಳು ಎಳಿಬಾರದ ಕಡೆ ಎಳೆದಿ ಅಷ್ಟೆ. ಫಸ್ಟ್ ಚರಣ ಬಿಗಿನಿಂಗ್ ಹೇಳು. ಮಣ್ತನಕ್ಕೆ ಮರತನಕ್ಕೆ. ಹಾಂ, ಅದು ಹಾಡು. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ. ಅಲ್ಲಿ ಮಣ್ಣು ತಾನಕ್ಕೆ ಮರ ತಾನಕ್ಕೆ ಆಗ್ತಾ ಇತ್ತು, ತಾನಕ್ಕೆ ಅಂತ ಕೇಳಿಸ್ತಾ ಇತ್ತು. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ. ಈ ಥರ ವೆರಿ ಮೈನ್ಯೂಟ್. ನಾನು ಅಬ್ಸರ್ವ್ ಮಾಡಿದ್ದು ನಿಂದು ವೆರಿ ಬಿಗಿನಿಂಗ್ ಒಂದು ಸ್ವಲ್ಪ ಶಾರ್ಪ್ ಆಯಿತು, ವೆರಿ ಬಿಗಿನಿಂಗ್. ಬಟ್ ಹೋಗ್ತಾ ಹೋಗ್ತಾ ಬೇರೆ ಲೆವೆಲ್ಗೆ ತೊಗೊಂಡು ಹೋದಿ. ಆಮೇಲೆ ಫಸ್ಟ್ ಚರಣದಲ್ಲಿ ನಾರಾಯಣತ್ವಕ್ಕೆ ದರರ ಅದು ಬರ್ತೀಯಲ್ಲ, ಅದರಲ್ಲಿ ಸ್ವಲ್ಪ ಅನ್ಸರ್ಟನ್ ಇತ್ತು. ಸೆಕೆಂಡ್ ಚರಣದಲ್ಲಿ ಕರೆಕ್ಟಾಗಿ ಬಂದು. ಫಸ್ಟ್ ಚರಣದಲ್ಲಿ ಸ್ವಲ್ಪ ಆಚೆ ಈಚೆ ಹೋಗ್ಬಿಟ್ಟು ಬಂದು ಲ್ಯಾಂಡ್ ಆದಿ ನೀನು. ಆಮೇಲೆ ಯಾವುದು ಫಸ್ಟ್ ಆಲಾಪ್ ಮಾಡಿದೆಯಲ್ಲ, ಅದರಲ್ಲಿ ವಿತೌಟ್ ಯುವರ್ ನಾಲೆಡ್ಜ್ ನೀನು ಸ ರೇ ಮ ಪ ನಿ ಸ ಸ ನಿ ಪ ಮ ರೇ ಸ ಇದಲ್ವ ರಾಗ, ನೀನು ಆಲಾಪ್ ಮಾಡ್ತಾ ಸ ರೇ ಹಾಡ್ಬಿಟ್ಟು ದೊಡ್ಡ ರಿಷಭ ಎರಡನೇ ರಿಷಭ ಹಾಡ್ದು. ಅದೊಂದು ಸ್ವಲ್ಪ ನನಗೆ ಏನು ಹಾಡ್ದೆ ಇವನು ಅಂತ ಅನ್ನಿಸ್ತು. ಈ ಥರ ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್ ಅನ್ನೋದು ಬಿಟ್ಟರೆ ಅದ್ಭುತವಾಗಿ ನಿಭಾಯಿಸಿದೆ ಈ ಹಾಡನ್ನು. ಎರಡನೇ ಸುತ್ತಿಗೆ ನಿನಗೆ ಒಳ್ಳೆಯದಾಗಲಿ. ತುಂಬ ಚಾಲೆಂಜಿಂಗ್ ಈ
ಏನಂತಾರೆ ಔಡವ ರಾಗಗಳು, 5 ಸ್ವರ ಇರೋವಂಥ ರಾಗಗಳನ್ನು ಹಾಡೋದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದೆ. ಆ್ಯಂಡ್ ಈ ಹಾಡನ್ನಂತೂ ಹಾಡೋದು, ಆ ಎನರ್ಜಿ ಕೊಟ್ಟು ಹಾಡೋದು ಸುಲಭ ಅಲ್ಲಪ್ಪ. ತುಂಬ ಚೆನ್ನಾಗಿ ಹಾಡ್ದು. 2ನೇ ಸುತ್ತಿಗೆ ಶುಭವಾಗಲಿ ನಿನಗೆ. ಚೆನ್ನಾಗಿ ಹಾಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಈ ಸಂಚಿಕೆಯಲ್ಲಿ ಅಂತಿಮ ಸುತ್ತಿನ ಈ ಹಾಡುಗಳನ್ನೆಲ್ಲ ಕೇಳಿದಾಗ ನೀವು ಆಯ್ಕೊಂಡಂಥ ಸಾಹಿತ್ಯ ಎಲ್ಲವೂ ಅದ್ಭುತವೇ. ಅಲ್ಲೂ ಅಷ್ಟೇ ನೋಡಿ, ಅಂದು ಅರಮನೆಯಲ್ಲಿ, ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ, ಇಲ್ಲಿ ಕಿರುಗುಡಿಸಲಲ್ಲಿ, ದೇಶ ದೇಶದ ವೇಷಾಂತರವನಂತೂ ವಿಶ್ವ ಸಾರಥಿಯಾಗಿ ಲೀಲಾರಥವನೆಂತೂ ಚೋದಿಸುವೆರೆಯೋ ಅಂತ ಸೃಷ್ಟಿಲೋಲ. ಯಪ್ಪ, ಏನು ಹಾಡೋದದು ಅಲ್ವಾ, ಎಷ್ಟು ಅದ್ಭುತವಾದ ಸಾಹಿತ್ಯ. ಅಂದು ಅರಮನೆಯಲ್ಲಿ, ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ, ಇಲ್ಲಿ ಕಿರುಗುಡಿಸಿದ, ದೇಶ ದೇಶದಿ ವೇಷಾಂತರವನ ವಿಶ್ವ ಸಾರಥಿಯಾಗಿ ಲೀಲಾರಥವನೆನೆತು ಶೋಧಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅಲ್ಲಿ ಒಂಚೂರು ಅಶ್ವತ್ಥರವರ ಅನುಕರಣೆ ಮಾಡಕ್ಕೆ ಹೋದಾಗ ಮಣ್ಣಾಗಿ ಮರವಾಗಿ ಆ ಥರದ್ದು ಕೇಳಿಸ್ತದೆ. ಪ್ಲೈನಾಗಿ ಹಾಡ್ಬೋದು, ಮಣ್ಣಾಗಿ ಮರವಾಗಿ ಅಷ್ಟೇ ಹಾಡಿದ್ರೆ ಸಾಕು ಅಲ್ವಾ. ಅದನ್ನೊಂಚೂರು ಗಮನ ಹರಿಸಿ, ಯಾಕೆಂದರೆ ಅಲ್ಲಲ್ಲಿ ಒಂಚೂರು ಹಾಡಬೇಕಾದ್ರೆ ಕೊನೆಯ ಅಕ್ಷರಗಳು ನುಂಗ್ಕೊಂತಿದ್ದೆ ಕೆಲವು ಕಡೆ. ಒಂದು ಕಡೆ ನಾನು ನೋಡಿದ್ದು, ಒಂದು ಪದ ಕೊನೆಯ ಪದ ನುಂಗ್ಕೊಳ್ತಿದ್ದಿ, ಅದನ್ನು ಪೂರ್ಣವಾಗಿ ಹಾಡಲಿಲ್ಲ, ಅದು ಗಮನಿಸಿದೆ. ಬಟ್ ನಿನ್ನ ಧ್ವನಿನಲ್ಲಿ ಪದಗಳು ಕೇಳೋಕ್ಕೆ ಚಂದ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ವಾ. ನನ್ನ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ನಿನ್ನ ಮೇಲೆ, ಹಾಗಾಗಿ ಅದ್ಭುತವಾಗಿ ಹಾಡ್ದು. ಒಳ್ಳೆಯದಾಗಲಿ ಗಿರೀಶ್. ಥ್ಯಾಂಕ್ ಯು ಸರ್. ಗಿರೀಶ್, ಹಾಂ ಸರ್. ವೈಷ್ಣವಿ ಥರ ನೀನು 100 ವೋಲ್ಟೇಜ್ ಕೈ ಹಾಕ್ಬಿಟ್ಟೆ ನೀನು. ಭಾಳ ಕಷ್ಟ ಸಾಂಗ್ ಇದು. ವೆರೈಟಿ ಸಾಂಗ್ಸ್ ನೀನು ಹಾಡ್ಬಲ್ಲೆ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಈ ಗಾನಸಿಂಚನ ಮೂಲಕ. ಚೆನ್ನಾಗಿ ಆಡಿದ್ಯಪ್ಪ. ದೇವ್ರು ಒಳ್ಳೇದು ಮಾಡಲಿ. ಗಾನಸಿಂಚನ ಜನಮನದ ಪದ ಪಯಣ ಗ್ರ್ಯಾಂಡ್ ಫಿನಾಲೆ ವೀಕ್ನ ನೀವೆಲ್ಲರೂ ನೋಡ್ತಿದ್ದೀರಿ. ಒಬ್ರಿಗಿನ್ನ ಒಬ್ರು ಸೊಗಸಾಗಿ ಹಾಡ್ತಾ ಇದ್ದಾರೆ, ಒಬ್ರಿಗಿನ್ನ ಒಬ್ರು ಕಾಂಪಿಟೇಷನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಹಾಡ್ತಾ ಇದ್ದಾರೆ. ಯಾರು ವಿನ್ನರ್ ಆಗ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದ